ಬೆಳ್ಳಂದೂರು ಕೆರೆಯಲ್ಲಿ ಮತ್ತೆ ನೊರೆ ಮುತ್ತಪ್ಪ ಲಮಾಣಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಜಗದೀಶ್ ತುಮಕೂರಿಂದ ಪರಮೇಶ್ವರ್ ಅವರಿಗೆ ಇಡಿ ಸಂಕಷ್ಟ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ. ಮಾದೇಶ್ ಬೆಂಗಳೂರಿನ ರನ್ಯಾ ರಾವ್ ಸ್ಮಗ್ಲಿಂಗ್ ಕೇಸ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಸೊ ಹಾಗಿದ್ರೆ ಬನ್ನಿ, ಮೊದಲನ ಸ್ಟೋರಿ ನಮಗೆ ಪರಮೇಶ್ವರ ಬೆನ್ನತ್ತಿದ ಗೋಲ್ಡ್ ಸ್ಮಗ್ಲಿಂಗ್ ಭೂತ ಏನಾಗ್ತಾ ಇದೆ ಅವರ ಇನ್ಸ್ಟಿಟ್ಯೂಟ್ನಲ್ಲಿ, ಸಿದ್ಧಾರ್ಥ ಇನ್ಸ್ಟಿಟ್ಯೂಟ್ನಲ್ಲಿ ತಗೋತಾರೆ ಶ್ರೀಲಕ್ಷ್ಮಿ. ಗೃಹ ಸಚಿವ ಪರಮೇಶ್ವರ್ ಅವರಿಗೆ ಸೇರಿದ 3 ಸಂಸ್ಥೆಗಳ ಮೇಲೆ ಇವತ್ತು ದಾಳಿಯಾಗಿದೆ. ಅಲ್ಲಿ ಸರ್ಚ್ ನಡೀತಾ ಇದೆ. ಇಡಿ ಟೀಮ್ ಶಾಕ್ ಕೊಟ್ಟಿದೆ. ಇವತ್ತು ಬೆಳಗ್ಗೆ 6 ಗಂಟೆಯಿಂದ ನಿರಂತರವಾಗಿ ಶೋಧವನ್ನು ಮುಂದುವರೆಸಿದೆ. 2ನೇ ದಿನಾನೂ ಕೂಡ ನಿನ್ನೆಯಿಂದನೇ ಸರ್ಚ್ ಆಪರೇಷನ್ ನಡೀತಾ ಇದೆ. ಇವತ್ತು 2ನೇ ದಿನವೂ ಕೂಡ ಕಂಟಿನ್ಯೂಸ್ ಆಗಿ ಸರ್ಚ್ ಆಪರೇಷನ್ ಮುಂದುವರಿತಾ ಇದೆ. 3 ಸ್ಥಳಗಳಲ್ಲಿ ತಲಾಶ್ ನಡೀತಾ ಇದೆ. ಕುಣಿಗಲ್ ರಸ್ತೆಯ ಸಿದ್ಧಾರ್ಥ ತಾಂತ್ರಿಕ ಮಹಾವಿದ್ಯಾಲಯ, ಹೆಗ್ಗೆರೆ ಬಳಿ ಇರತಕ್ಕಂಥ ಸಿದ್ಧಾರ್ಥ ಮೆಡಿಕಲ್ ಕಾಲೇಜು ಹಾಗೂ ಕ್ಯಾಪ್ಸಂದ್ರ ಬಳಿಯ ಪರಮೇಶ್ವರ್ ಅವರ ಸಿದ್ಧಾರ್ಥ ಎಂಜಿನಿಯರಿಂಗ್ ಕಾಲೇಜು, 3 ಕಡೆ ಸರ್ಚ್ ನಡೀತಾ ಇದೆ. ನಿನ್ನೆ ರಾತ್ರಿ 11 ಗಂಟೆವರೆಗೂ ಅಧಿಕಾರಿಗಳು ಸರ್ಚ್ ಮುಂದುವರೆಸಿದ್ರು, ಪರಿಶೀಲನೆ ಮಾಡಿದ್ರು, ದಾಖಲೆಗಳನ್ನ ಹುಡುಕಿದ್ರು. ಇದರಲ್ಲಿ ವಿಶೇಷ ಇರುವಂತದ್ದು ಪರಮೇಶ್ವರ್ ಅವರಿಗೆ ಸೇರಿದ ಶಿಕ್ಷಣ ಸಂಸ್ಥೆಗಳು, ಅದರ ಮೇಲೆ ಇಡಿ ದಾಳಿ ಅಂತ ಮಾತ್ರವಲ್ಲ, ರನ್ಯಾ ರಾವ್ ಗೋಲ್ಡ್ ಕೇಸ್ಗೆ ಸಂಬಂಧಪಟ್ಟಂತ ಇದರ ಲಿಂಕ್ ಇದೆ ಅನ್ನುವಂಥದ್ದು. ಎಸ್, ಎರಡನೇ ಬ್ರೇಕಿಂಗ್ ನ್ಯೂಸ್ ಪ್ರಕಾರ ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಇಡಿ ರಣಬೇಟೆ. ಪರಂ ಶಿಕ್ಷಣ ಸಂಸ್ಥೆಯಿಂದ ರನ್ಯಾ ಅಕೌಂಟ್ಗೆ 45 ಲಕ್ಷ ರೂಪಾಯಿ ಟ್ರಾನ್ಸ್ಫರ್ ಆಗಿದೆ. ನೋಡಿ, ಶಿಕ್ಷಣ ಸಂಸ್ಥೆಯಿಂದ, ಆದರೆ ಪರಮೇಶ್ವರ್ ಅವರ ಅಕೌಂಟ್ ಇದ್ದ ಅಂತಲ್ಲ, ಬಟ್ ಆದರೆ ಅವರ ಅಧೀನಕ್ಕೆ ಒಳಪಡುವ ಶಿಕ್ಷಣ ಸಂಸ್ಥೆಯಿಂದ 45 ಲಕ್ಷ ರೂಪಾಯಿ ರನ್ಯೇನು ಟೀಚರ್, ರನ್ಯೇನು ಪ್ರೊಫೆಸರ್, ಹೆಂಗೋಯ್ತು? ಹೂಡಿಕೆ ಸತ್ಯವಾದರೆ ಗೃಹ ಮಂತ್ರಿಗೆ ಖಂಡಿತವಾಗೂ ಸಂಕಷ್ಟ ಫಿಕ್ಸ್ ಆಗುತ್ತೆ. ರನ್ಯಾಗೆ ಸಂಬಂಧಪಟ್ಟ 16 ಕಡೆ ಇಡಿ ಟೀಮ್ನಿಂದ ದಾಳಿಯಾಗಿದೆ. ಚಿನ್ನಾಭರಣ, ಚಿನ್ನದ ಬಿಸ್ಕಿಟ್ ಮಾರಾಟಗಾರರು, ಮಧ್ಯವರ್ತಿಗಳ ಮನೆಗಳ ಮೇಲೆ ಕೂಡ ಇಡಿ ಟೀಮ್ ದಾಳಿ ಮಾಡಿದೆ. ರನ್ಯಾರಿಂದ ಚಿನ್ನಾಭರಣ ಖರೀದಿ ಮಾಡಿದ ಬಗ್ಗೆ ತಪ್ಪೊಪ್ಪಿಗೆ, ಕಂಪನಿಗಳ ಹೆಸರಲ್ಲಿ ಹವಾಲಾ ದಂಧೆ ನಡೆಸಿರುವುದು ಪತ್ತೆಯಾಗಿದೆ. ಇಡಿ ಅಧಿಕಾರಿಗಳಿಂದ ಮುಂದುವರೆದಿರುವ ತನಿಖೆ. ನೋಡಿ, ಈ ರನ್ಯಾ ರಾವ್ ಆಕೆ ಏನು ಒಂದು ವಿವಾಹ ಕಾರ್ಯಕ್ರಮಕ್ಕೆ ಕೂಡ ಪರಮೇಶ್ವರ್ ಬಂದಿದ್ರು, ಒಂದು ಬೇರೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಆಕೆಯ ಮದುವೆಗೆ. ಒಂದು ಎರಡನೇದು ಸಾಧಾರಣವಾಗಿ ಇದ್ದೇ ಇರುತ್ತೆ. ನಾವು ಅದನ್ನ ಆ ತರ ಸಂಶಯ ಮಾಡಕ್ಕಾಗಲ್ಲ. ಸಾಧಾರಣವಾಗಿ ಒಬ್ಬ ಸೆಲೆಬ್ರಿಟಿಗಳನ್ನ ಕರೀತಾರೆ, ಅಥವಾ ನಾವು ನಮ್ಗೆ ಗೊತ್ತಿರೋ MLA MP ಯಾರನ್ನಾದ್ರೂ ಕರೀತೀವಿ, ಅದು ಬೇರೆ ವಿಚಾರ. ಆದರೆ ಶಿಕ್ಷಣ ಸಂಸ್ಥೆಗಳ ಮೇಲೆ ಇಡಿ ದಾಳಿ ಕಾಮನ್. ಬಹಳ ದೊಡ್ಡ ಶಿಕ್ಷಣ ಸಂಸ್ಥೆ, ಅಲ್ಲಿ ಬಹಳಷ್ಟು ದೊಡ್ಡ ಹಣಕಾಸಿನ ವ್ಯವಹಾರಗಳಾಗುತ್ತೆ. ಅದು ಒಂದು ಕಡೆ. ಶ್ರೀಲಕ್ಷ್ಮಿ ಒಂದು ಮಾತನ್ನು ಹೇಳ್ತಾ ಇದ್ರು, ಅದಕ್ಕೂ ಈ ರನ್ಯಾ ರಾವ್ ಚಿನ್ನ ಸ್ಮಗ್ಲಿಂಗ್ ಕೇಸ್ಗೂ ಲಿಂಕ್ ಇರೋದಿದೆಯಲ್ಲ. ಯಾಕಂದ್ರೆ ಈಗಾಗಲೇ ಅನೇಕ ಘಟಾನುಘಟಿ ಕಾಂಗ್ರೆಸ್ ನಾಯಕರುಗಳ ಹೆಸರುಗಳು ರನ್ಯಾ ರಾವ್ ಹೆಸರಲ್ಲಿ ತಳಕಾಕೊಂಡಿದೆ. ಕುಲಕರ್ಣಿ ಅವರು ಧಾರವಾಡದಲ್ಲಿ, ಆ ನಂತರ ಮಳವಳ್ಳಿ MLA ಹೆಸರುಗಳು ಕೂಡ ಸ್ವಲ್ಪ ಮಟ್ಟಿಗೆ ಕೇಳಿ ಬಂದಿತ್ತು. ಆಮೇಲೆ ಇನ್ನಿತರ ನಾಯಕರು, ಯಾರು DK ಸುರೇಶ್ ಅವರ ಹೆಸರಲ್ಲಿ ಒಬ್ಬಾತ ಫಿಲ್ಮ್ ಆಕ್ಟರು ಹೆಸರು ಹೇಳಿ ಹೆಂಗೆ ಇದು ಅಂತೇಳಿ 16 kg 20 kg ವಗೇರೆ ವಗೇರೆ ಎಲ್ಲೇ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಒಂದಿದಲ್ಲ, ಇದು ರನ್ಯಾ ಕೇಸ್ಗೆ ಸಂಬಂಧಪಟ್ಟಾಗೆ. ಅಂದ್ರೆ ಈಕೆ ಅದು ಇನ್ನೊಂದು ಕೇಸ್, ಅದು ಐಶ್ವರ್ಯ ಕೇಸು. ರನ್ಯಾ ಕೇಸ್ ಏನಪ್ಪ ಅಂದ್ರೆ ನಿಮ್ಗೆ ಗೊತ್ತಿರುವಂತದ್ದು, ಈಕೆ ಕೂಡ ಚಿತ್ರನಟಿಯಾಗಿದ್ಲು, ವಿಮಾನದಲ್ಲಿ ಹೋಗಿ ಬರ್ತಾ ಇದ್ಲು, ಆಕೆ ತಂದೆ ಆಕೆಗೆ ಬೇಕಿರುವಂತಹ ಅವಕಾಶಗಳನ್ನ ಮುಕ್ತವಾಗಿ ಮಾಡಿಕೊಡ್ತಾ ಇದ್ರು. ಅದು ಎಲ್ಲಿಗೆ ಹೋಗ್ತಾ ಇತ್ತು? ಈಗ ಇದು ನೇರವಾಗಿ ಪರಮೇಶ್ವರ್ ಅವರ ಅಕೌಂಟ್, ಅದರ ಪರಮೇಶ್ವರ್ ಅಧೀನದಲ್ಲಿರುವ ಸಂಸ್ಥೆಯಿಂದ 45 ಲಕ್ಷ ರೂಪಾಯಿ ಹೋಗಿರುವಂತದ್ದು ಏನು ಎತ್ತದು ಅನ್ನುವಂತ ಅನೇಕ ಡೌಟ್ಗಳನ್ನು ಮೂಡಿಸ್ತಾ ಇದೆ. ಬನ್ನಿ, ಅದು ಅಷ್ಟು ಸುಲಭ ಇಲ್ಲ, ಬಹಳಷ್ಟು ಅದರ ಒಳಗೊಳಗೊಳಗೆ ಹೋಗಬೇಕಾಗಿದೆ. ಈ ಸ್ಟೋರಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಬಹಳ ಮುಖ್ಯವಾಗಿ, ರಾಜ್ಯ ರಾಜಕಾರಣದಲ್ಲಿ ಇಡಿ ಎದ್ದೇ ಸದ್ದು. ಗೃಹ ಮಂತ್ರಿ ಪರಮೇಶ್ವರ್ ಒಡೆತನದ ಕಾಲೇಜುಗಳ ಮೇಲೆ ದಾಳಿ ಮಾಡಿದೆ ಇಡಿ. ಅಷ್ಟೇ ಆಗಿದ್ದರೆ ದೊಡ್ಡ ಸುದ್ದಿ ಆಗ್ತಾ ಇರಲಿಲ್ಲ, ಯಾಕಂದ್ರೆ ಶಿಕ್ಷಣ ಸಂಸ್ಥೆಗಳು ದುಡ್ಡಿನ ಹಣಕಾಸು ವಿಚಾರಗಳಿಗೆ ಆಗತ್ತೆ ಅಂತೇಳಿ. ಆ ದಾಳಿ ಹಿಂದೆ ನಟಿ ರನ್ಯಾ ರಾವ್ ಕೇಸ್ ಲಿಂಕ್ ಇದ್ದು ಚರ್ಚೆಗೆ ಗ್ರಾಸವಾಗಿದೆ. ನೋಡಿ, ಒಂದು ರನ್ಯಾ ರಾವ್ರ ಚಿನ್ನದ ಕೇಸ್, ಇನ್ನೊಂದು ಒಬ್ಳು ಐಶ್ವರ್ಯ ಅಂತ ಒಬ್ಳಿದ್ದಾಳೆ, ಆಕೆಯದು ಒಂದು 16 kg ಚಿನ್ನ, ಅದು ಎಲ್ಲಿಗೋಗಿದೆ ಗೊತ್ತಿಲ್ಲ. ಆ ಸ್ಟೋರಿ ಅಲ್ಲಿಗೆ ಬಾಕಿ ನಿಂತಿದೆ. ಈಗ ರನ್ಯಾ ರಾವ್ ಕೇಸಿಗೆ ಬರೋಣ. ರನ್ಯಾ ರಾವ್ ಮತ್ತು ಪರಮೇಶ್ವರ್ ಅವರ ಲಿಂಕ್ ಏನು? ಬನ್ನಿ ಒಂದು ರಿಪೋರ್ಟ್. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ಗೆ ಇಡಿ ಸಂಕಟ. ಸಿದ್ಧಾರ್ಥ್ ಕಾಲೇಜಿನಲ್ಲಿ ಸಿಕ್ಕಿದ ಮಹತ್ವದ ಮಾಹಿತಿ.
ನಟಿ ರನ್ಯಾರಾವ್ ವಿದೇಶದಿಂದ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಸಂಬಂಧ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಒಡೆತನದ ಕಾಲೇಜಿನ ಮೇಲೆ ಇಡಿ ದಾಳಿ ನಡೆಸಿ ಶೋಧ ಕಾರ್ಯಾಚರಣೆ ಮಾಡ್ತಾ ಇದೆ. ನಿನ್ನೆ ಬೆಳಗ್ಗೆ 8 ಗಂಟೆಯಿಂದ ಪರಮೇಶ್ವರ್ ಶಿಕ್ಷಣ ಸಂಸ್ಥೆಗಳಲ್ಲಿ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಶೋಧ ಕಾರ್ಯವನ್ನು ಮಾಡುತ್ತಿದ್ದಾರೆ. ತುಮಕೂರಿನ ಹೆಗ್ಗೆರೆ ಬಳಿ ಇರುವ ಸಿದ್ದಾರ್ಥ ಮೆಡಿಕಲ್ ಕಾಲೇಜು ಹಾಗೂ ಎಸ್ಎಸ್ಐಟಿ ಇಂಜಿನಿಯರಿಂಗ್ ಕಾಲೇಜು, ಟಿ ಬೇಗೂರಿನ ಮೆಡಿಕಲ್ ಕಾಲೇಜು ಕಳೆದ ವರ್ಷವಷ್ಟೇ ಖರೀದಿ ಮಾಡಿದ ಎಚ್ಎಂಎಸ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ದಾಖಲೆಯನ್ನು ಪರಿಶೀಲನೆ ಮಾಡುತ್ತಿದ್ದಾರೆ. ರನ್ಯಾರಾವ್ ಸಿದ್ದಾರ್ಥ ಕಾಲೇಜಿಗೂ ಏನು ಲಿಂಕ್? ವಿದೇಶದಿಂದ ಅಕ್ರಮವಾಗಿ ಬಂಗಾರ ಸಾಗಿಸ್ತಾ ಇದ್ದ ನಟಿ ರನ್ಯಾರಾವ್ ಹಾಗೂ ಮೆಡಿಕಲ್ ಕಾಲೇಜಿನ ಮಧ್ಯೆ ಹಣ ವರ್ಗಾವಣೆ ನಡೆದಿದೆ ಎನ್ನಲಾಗುತ್ತಿದೆ. ನಕಲಿ ಕಂಪನಿಗಳ ಹೆಸರಿನಲ್ಲಿ ಹವಾಲಾ ದಂಧೆ ನಡೆಸಿರುವುದು ಪತ್ತೆಯಾಗಿದೆಯಂತೆ. ಶಿಕ್ಷಣ ಸಂಸ್ಥೆಯಿಂದ ರನ್ಯಾ ಅಕೌಂಟ್ಗೆ 45 ಲಕ್ಷ ಟ್ರಾನ್ಸ್ಫರ್ ಆಗಿದೆಯಂತೆ. ಆದರೆ ಹಣಕ್ಕೆ ಸಂಬಂಧಿಸಿದ ಯಾವುದೇ ದಾಖಲೆಗಳು ಪತ್ತೆಯಾಗಿಲ್ಲ. ಪರಮೇಶ್ವರ್ ಮೇಲಿನ ಇಡಿ ದಾಳಿ ರಾಜಕೀಯ ಪ್ರೇರಿತ. ಪರಮೇಶ್ವರ್ ಅವರು ಗೃಹ ಮಂತ್ರಿಗಳು. ಅವರು ಒಬ್ಬ ದಲಿತ ನಾಯಕರು, ಕರ್ನಾಟಕದಲ್ಲಿ ಪ್ರಮುಖ ನಾಯಕರು. ಅವ್ರ ಮೇಲೆ ನನಗೆ ಅನಿಸುತ್ತೆ ಸೇಡನ್ ರಾಜಕೀಯ ಮಾಡಿದ್ದಾರೆ ಅಂತ ಅನಿಸುತ್ತೆ. ದಲಿತ ನಾಯಕ ಎಲ್ಲ ಈಗ ಟಾರ್ಗೆಟ್ ಮಾಡದೆ ಬಡವರನ್ನ, ದಲಿತರನ್ನ, ಹಿಂದುಳಿದವರನ್ನ, ಕಾಂಗ್ರೆಸ್ನವ್ರನ್ನ. ಆ ತರ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಮೇಲೆ ಮಾಡೋಂಥದ್ದು ಏನಿದೆ ನನಗೆ ಸರಿಯಾಗಿ ಮಾಹಿತಿ ಇಲ್ಲ. ನಾನು ಅದನ್ನ ತಿಳ್ಕೊಂಡು ನಾನು ರಿಯಾಕ್ಟ್ ಮಾಡ್ತೀನಿ ಅದ್ರ ಬಗ್ಗೆ. ಸರ್ಕಾರಕ್ಕೆ ಕುತ್ತು ತರುತ್ತಾ ಕಳ್ಳಚಿನ್ನ. ಸಿದ್ದಾರ್ಥ ಶಿಕ್ಷಣ ಸಂಸ್ಥೆಯ ಕಾಲೇಜುಗಳ ಮೇಲಿನ ಇಡಿ ದಾಳಿ ಹಿಂದೆ ರನ್ಯಾರಾವ್ ಕೇಸ್ ಲಿಂಕ್ ಜೊತೆಗೆ ಬೆಲೆ ಬಾಳುವ ಆಸ್ತಿ ಖರೀದಿ ಮಾತು ಕೂಡ ಕೇಳಿಬರುತ್ತಿದ್ದು, ಈ ದಾಳಿ ಗೃಹ ಸಚಿವ ಡಾ ಜಿ ಪರಮೇಶ್ವರ್ಗೆ ದೊಡ್ಡ ತಲೆನೋವಾಗುವ ಸಾಧ್ಯತೆ ಇದೆ. ಸರ್ಕಾರಕ್ಕೂ ಕುತ್ತಾಗಬಹುದು. ಗೋಲ್ಡ್ ಸ್ಮಗ್ಲಿಂಗ್ ಹಣ ವಿನಿಯೋಗ. ಸಿದ್ದಾರ್ಥ ಶಿಕ್ಷಣ ಸಂಸ್ಥೆಯ ಕಾಲೇಜುಗಳ ಮೇಲಿನ ಇಡಿ ದಾಳಿ ಹಿಂದೆ ರನ್ಯಾರಾವ್ ಕೇಸ್ ಲಿಂಕ್ ಜೊತೆಗೆ ಬೆಲೆ ಬಾಳುವ ಆಸ್ತಿ ಖರೀದಿ ಮಾತು ಕೂಡ ಕೇಳಿಬರುತ್ತಿತ್ತು. ಮಾಜಿ ಶಾಸಕ ಶಫಿ ಅಹಮದ್ ಒಡೆತನದ ಎಚ್ಎಂಎಸ್ ಕಾಲೇಜ್ ಆಗಿದ್ದು 95 ಕೋಟಿ ರೂಪಾಯಿಗೆ ಖರೀದಿ ಬಗ್ಗೆ ನೋಂದಣಿ ಪತ್ರದಲ್ಲಿ ಉಲ್ಲೇಖವಿದೆ. ಆದರೆ ಅಸಲಿಗೆ ಕಾಲೇಜು ಖರೀದಿ ಮಾಡಿದ್ದು 95 ಕೋಟಿಗೆ ಅಲ್ಲ, 140 ಕೋಟಿಗೆ ಎಂಬುದು ಇಡಿ ಶಂಕೆ. ಅಲ್ಲದೆ ಕಾಲೇಜು ಖರೀದಿಗೆ ಗೋಲ್ಡ್ ದಂಧೆಗೆ ವಿನಿಯೋಗ ಆಗಿದೆಯಾ ಎಂಬ ಅನುಮಾನ ಕೂಡ ಇದೆ. ಇದಕ್ಕೆ ಕಾರಣ ಶಫಿ ಅಹಮದ್ ತಮ್ಮನ ಮಗ ಮೊಹಮ್ಮದ್ ದುಬೈನಲ್ಲಿ ಚಿನ್ನದ ವ್ಯಾಪಾರಿ. ಆತನ ಮೂಲಕ ದುಡ್ಡು ಗೋಲ್ಡ್ ಸ್ಮಗ್ಲಿಂಗ್ಗೆ ಹೋಯ್ತಾ ಎಂಬ ದೃಷ್ಟಿಕೋನದಲ್ಲಿ ಇಡಿ ತನಿಖೆಯನ್ನ ಮಾಡ್ತಿದೆ. ಅಷ್ಟು ತನಿಖೆ ಆಗಲಿ. ಈಗ ತನಿಖೆ ಆಗಿ ಒಂದೆರಡು ದಿನದಲ್ಲೇ ಅದರ ರಿಪೋರ್ಟ್ ಬಂದೇ ಬರ್ತದೆ. ಅದಾದ್ಮೇಲೆ ನಮ್ಮ ಪಾರ್ಟಿ ರಿಯಾಕ್ಷನ್ಸ್ ಅನ್ನು ನಾವು ಮಾಡ್ತೀವಿ. ಈಗ ತನಿಖೆ ಅಂತೂ ಆಗಬೇಕು, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು. ಗೋಲ್ಡ್ ತಗೊಂಡಿರೋದು ನಿಜ, ಕರ್ನಾಟಕಕ್ಕೆ ಬಂದಿರೋದು ನಿಜ. ಅದು ಯಾರ್ಯಾರ ಮನೆ ಬಾಗಿಲಿಗೆ ಹೋಗಿದೆ ಅದನ್ನ ಪತ್ತೆ ಹಚ್ಚಬೇಕು. ಆಮೇಲೆ ನಾವು ಅದ್ರ ಮೇಲೆ ಕ್ರಮ ಆಗಬೇಕು ಅನ್ನೋ ಒತ್ತಡವನ್ನ ನಾನು ಸರ್ಕಾರದ ಮೇಲೆ ಏರ್ತೀನಿ. ಈ ಲಿಂಕ್ಗಳೇನಿದೆ ಎಂದು ನನಗೆ ಗೊತ್ತಿಲ್ಲ. ಈಗ ಕೆಲವು ಸಾರಿ ಕೆಲವು ವಿಷಯಗಳು ಬಂದಾಗ ಒಂದೊಂದು ಈ ರೀತಿ ಹೇಳ್ತಕ್ಕಂಥದ್ದು ಇದೆ. ಅದು ಸತ್ಯವೇ ಅಸತ್ಯವೇ ನನಗೆ ಗೊತ್ತಿಲ್ಲ. ಅದರಿಂದಾಗಿ ನಾನು ಆ ಹಿಂದೆ ಹೋಗಿ ಮಾತಾಡೋದಿಲ್ಲ. ಇವತ್ತೇನಾಗಿದೆ ಅವರು ಭಯಪಡಬೇಕಾಗಿಲ್ಲ, ಯಾರೂ ಭಯಪಡಬೇಕಾಗಿಲ್ಲ. ಇಡಿ ಬಂದು ರೇಡ್ ಮಾಡಿದ ತಕ್ಷಣ ಭಯ ಯಾಕೆ? ನಟಿ ರನ್ಯಾರಾವ್ ಚಿನ್ನದ ಜಾಲ ಈಗ ಗೃಹ ಸಚಿವರವರೆಗೂ ಬಂದಿದ್ದು, ಇನ್ನು ಯಾರ್ಯಾರ ಬುಡಕ್ಕೆ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಮುಳುವಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ.